ಬ್ಯಾಕ್ ಎಟ್ ಅನದರ್ ವಿಡಿಯೋ ಆಫ್ 22 ಆಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾದಿಕ್. ಸೊ ಇಂಡಿಯಾ ಮತ್ತು ಇಂಗ್ಲೆಂಡಿನ 5ನೇ ಟೆಸ್ಟ್ ಮ್ಯಾಚ್ 4ನೇ ದಿನ ಇನ್ನೂ ಅಂತ್ಯ ಆಗಿಲ್ಲ. ಸೊ ಬ್ಯಾಡ್ ವೆದರಿಂದ ಡೇನ ಸ್ಟಾಪ್ ಮಾಡಿದ್ದಾರೆ. ಸೊ ಮೇ ಬಿ ಇಲ್ಲಿಂದ ಆಟ ಕಂಟಿನ್ಯೂ ಆಗುತ್ತೆ ಅನ್ನೋದು ಡೌಟು, ಯಾಕಂದರೆ ಇಂಗ್ಲೆಂಡ್ನಲ್ಲಿ ತುಂತುರು ಮಳೆ ಬರ್ತಾ ಇದೆ. ಸೊ ಅದೇ ರೀತಿ ಈ ಆಟ ಮೇ ಬಿ ಡೇ 5ಗೆ ಹೋಗ್ಬೋದು. ಸೊ ಇಲ್ಲಿವರೆಗೆ ಅಬ್ಸರ್ವ್ ಮಾಡ್ತಾ ಹೋದರೆ ಸೊ ಇಂಡಿಯಾ ಮತ್ತು ಇಂಗ್ಲೆಂಡ್ ಎರಡೂ ಟೀಮ್ಗಳಿಗೂ ಈಕ್ವಲ್ ಚಾನ್ಸಸ್ಗಳಿದ್ದಾವೆ ಗೆಲ್ಲೋದಕ್ಕೆ. ಸೊ ಇಂಗ್ಲೆಂಡಿಗೆ ಮೇ ಬಿ 35 ರನ್ಸ್ 39 ರನ್ಸ್ನ ಅವಶ್ಯಕತೆ ಇದೆ. ಸೊ ಅದೇ ರೀತಿ ಭಾರತಕ್ಕೆ 4 ವಿಕೆಟ್ನ ಅವಶ್ಯಕತೆ ಇದೆ. ಸೊ ಮೇ ಬಿ ಇಂಗ್ಲೆಂಡಿಗೆ ಒಂದು 15-20 ರನ್ ಪಾರ್ಟ್ನರ್ಶಿಪ್ಪು ಇಂಗ್ಲೆಂಡಿಗೆ ಒಂದು ಗೇಮ್ ಫಿನಿಷ್ ಮಾಡೋದಕ್ಕೆ ಅವಕಾಶ ಅಂತೂ ಖಂಡಿತವಾಗೂ ಕೊಡುತ್ತೆ ಇಲ್ಲಿಂದ. ಸೊ ಅದೇ ರೀತಿ ಇಂಡಿಯಾ ಕ್ವಿಕ್ 4 ವಿಕೆಟ್ಸ್ನ ತೊಗೊಂಡ್ರೆ ಇಂಡಿಯಾಗೂ ಸಹ ಏನಿದೆ ಚಾನ್ಸ್ ಇದೆ. ಸೊ ಚೇಸ್ ಮಾಡ್ತಾ ಇದೆ ಇಂಗ್ಲೆಂಡು. ಸೊ ಇಂಗ್ಲೆಂಡಿನ ಈ ಚೇಸ್ಗೆ ಮೇನ್ ಕಾರಣ ಯಾರಂದರೆ ಜೋ ರೂಟು ಮತ್ತು ಹ್ಯಾರಿ ಬ್ರೂಕು. ಸೊ ಜೋ ರೂಟು ಮಾಡರ್ನ್ ಡೇ ಗ್ರೇಟ್ ಈಸ್ ಅ ಲೆಜೆಂಡರಿ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡೋದು, ಯಾವ ಥರ ಒಂದು ಇನ್ನಿಂಗ್ಸ್ನ ತೊಗೊಂಡು ಹೋಗೋದು. ಸೊ ಮೇ ಬಿ ಈ ಮ್ಯಾಚ್ನಲ್ಲಿ ಫಿನಿಷ್ ಮಾಡಲಿಲ್ಲ, ಬಟ್ ಮೋರ್ ಓವರ್ ಸೊ ಇಂಗ್ಲೆಂಡ್ ಈ ಪೊಸಿಷನಲ್ಲಿ ಇರೋದಕ್ಕೆ ಕಾರಣ ಜೋ ರೂಟು. ಸೊ ಜೋ ರೂಟ್ ಒಂದು ಕಡೆ ಅವರು ಆಟನ ಆಡ್ತಾ ಇರ್ತಾರೆ, ಇನ್ನೊಂದು ಕಡೆ ಬೇರೆ ಅವ್ರ ಸರೌಂಡಿಂಗಲ್ಲಿ ಬೇರೆ ಆಟಗಾರರು ಬಂದುಬಿಟ್ಟು ಬೇಸ್ಬಾಲ್ ಕ್ರಿಕೆಟ್ನ ಆಡ್ತಾ ಹೋಗ್ತಾರೆ. ಸೊ ಇದೇ ಇಲ್ಲಿವರೆಗೂ ನಾವು ನೋಡ್ಕೊಂಬಂದಿದ್ದೀವಿ ಈ ಸೀರೀಸಲ್ಲಾಗಿರ್ಬೋದು, ಕಳೆದ ಸೀರೀಸ್ಗಳಲ್ಲಾಗಿರ್ಬೋದು. ಸೊ ಯಾವಾಗ ಇಂಗ್ಲೆಂಡಿಗೆ ಜೋ ರೂಟ್ನ ಅವಶ್ಯಕತೆ ಬೇಕಾಗಿರುತ್ತೆ, ಸೊ ಅವಾಗೆಲ್ಲ ಜೋ ರೂಟ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅದೇ ರೀತಿ ಹ್ಯಾರಿ ಬ್ರೂಕ್, ಸೊ ಹೇಳಬೇಕಂದ್ರೆ ಒಂದು ಹೊಸ ಜೆನರೇಷನ್ನ ಅದ್ಭುತ ಟೆಸ್ಟ್ ಆಟಗಾರ ಅಂದರೆ ನಾನು ಹ್ಯಾರಿ ಬ್ರೂಕ್ನ ಅಂತಲೇ ಕರಿಬೋದು. ಯಾಕಂದರೆ ಸೊ ಮಾಡ್ರನ್ ಡೇ ಏನು ರಿಕ್ವೈರ್ಡ್ ಮಾಡುತ್ತೆ ಆ ಸ್ಟೈಲಲ್ಲಿ ಬ್ಯಾಟಿಂಗ್ ಮಾಡ್ತಾರೆ, ಮತ್ತು ಅವರ ಬ್ಯಾಟು ಸಹ ತುಂಬ ಕನ್ಸಿಸ್ಟೆನ್ಸ್ ಆಗಿ ಬ್ಯಾಟಿಂಗ್ನೂ ಆಡ್ತಾರೆ. ಸೊ ಹಿ ಈಸ್ ಗೋಯಿಂಗ್ ಟು ಬಿ ಸ್ಕೋರಿಂಗ್ ಕನ್ಸಿಸ್ಟೆಂಟ್ಲಿ. ಒಂದು ಸ್ಟ್ರೈಕ್ ರೇಟ್ 100+190 ಸ್ಟ್ರೈಕ್ ರೇಟ್ನಲ್ಲಿ ಅವರು ಬ್ಯಾಟ್ ಸಹ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇಂಥ ಬ್ಯಾಟ್ಸ್ಮನ್ಸ್ಗಳು ಪ್ರತಿಯೊಂದು ಟೀಮಿಗೆ ಬೇಕು. ಯಾಕಂದರೆ ಇಂಥ ಬ್ಯಾಟ್ಸ್ಮನ್ಸ್ಗಳು ಸೊ ಎಂಥದೇ ಒಂದು ಪೊಸಿಷನ್ ಇರಲಿ, ಸೊ ಆ ಡಿಫಿಕಲ್ಟ್ ಪೊಸಿಷನ್ಸಿಂದ ಸೊ ಅವರ ಫೇವರ್ ಪೊಸಿಷನಿಗೆ ಮ್ಯಾಚ್ನ ತಗೊಂಬರ್ಬೇಕಂದ್ರೆ ಒಬ್ಬ ಪ್ಲೇಯರು ಅಟ್ಯಾಕಿಂಗ್ ಗೇಮ್ನ ಆಡಬೇಕಾಗತ್ತೆ. ಸೊ ಅಟ್ಯಾಕಿಂಗ್ ಗೇಮ್ ಇಲ್ಲಿ ಯಾರು ಆಡ್ತಾ ಇದ್ದಾರೆ ಅಂದರೆ ಇಂಗ್ಲೆಂಡಿಗೆ ಆಬ್ವಿಯಸ್ಲಿ ಜೋ ರೂಟ್ ಹ್ಯಾರಿ ಬ್ರೂಕ್ ಆಡ್ತಾರೆ. ಸೊ ಅವರ ಈ ಬ್ಯಾಟಿಂಗಿಂದನೇ ಸೊ ಇಂಗ್ಲೆಂಡ್ ಇವತ್ತು ಈ ಪೊಸಿಷನಲ್ಲಿ ಇದೆ ಅಂತಲೇ ಹೇಳ್ಬೋದು. ಮೋರ್ ಓವರ್ ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಜೋ ರೂಟು ಚೆನ್ನಾಗಿ ಆಡಿದ್ರು, ಹ್ಯಾರಿ ಬ್ರೂಕು ಚೆನ್ನಾಗಿ ಆಡಿದ್ರು. ಸೊ ಈ ಚೇಸಲ್ಲಿ ಏನಾದರೂ ಇಂಗ್ಲೆಂಡ್ ನಿಂತ್ಕೊಂಡಿದೆ ಅಂದರೆ ಬಿಕಾಸ್ ಆಫ್ ಜೋ ರೂಟ್ ಆ್ಯಂಡ್ ಹ್ಯಾರಿ ಬ್ರೂಕ್. ಅನ್ಫಾರ್ಚುನೇಟ್ಲಿ ಹ್ಯಾರಿ ಬ್ರೂಕ್ ಔಟ್ ಆಗ್ತಿದ್ದಂಗೆ ಇಂಗ್ಲೆಂಡಿನ ರನ್ಸ್ಗಳು ಸ್ಟಾಪ್ ಆಯಿತು. ಜೊತೆಯಲ್ಲಿ ಜೋ ರೂಟ್ ಔಟ್ ಆದರು, ಜೇಕಬ್ ಬೆಥಲ್ ಸಹ ಔಟ್ ಆದರು. ಸೊ ಇಲ್ಲಿಂದ ಒಂದು ಇಂಡಿಯಾಗೆ ಒಂದು ವಿಂಡೋ ಕ್ರಿಯೇಟ್ ಆಯಿತು. ಸೊ ಈ ವಿಂಡೋನ ಆದಷ್ಟು ಇಂಡಿಯಾ ಉಪಯೋಗಿಸ್ಕೊಬೇಕು. ಯಾಕಂದರೆ ಆಲ್ರೆಡಿ ಹಾರ್ಡ್ ವರ್ಕ್ನ ಮಾಡಿಬಿಟ್ಟಿದ್ದಾರೆ. ಜೋ ರೂಟ್ ಮತ್ತು ಹ್ಯಾರಿ ಬ್ರೂಕ್ನ ವಿಕೆಟ್ನ ತೆಗೆದಿದ್ದಾರೆ. ಬಟ್ ಮೋರ್ ಓವರ್ ಒಂದು ಒಳ್ಳೆ ಬೌಲಿಂಗ್ನ ನಾಳೆ ಏನಾದರೂ ಹಾಕಿದ್ರೆ, ಸೊ ಇವತ್ತಿನ ದಿನ ಏನಾದರೂ ಇನ್ನೊಂದು ಸ್ವಲ್ಪ ಆಟ ಮುಂದುವರಿಯುತ್ತಂತ ಏನಾದರೂ ಚಾನ್ಸಸ್ ಇದ್ದರೆ ಸೊ ಇವತ್ತೇ 4 ವಿಕೆಟ್ನ ತೊಗೊಬೋದು, ಅಥವಾ ನಾಳೆ ಬಂದುಬಿಟ್ಟು 4 ವಿಕೆಟ್ನ ತೆಗೆದುಬಿಟ್ಟು ಈ ಮ್ಯಾಚ್ನ ಸೊ ಇಂಡಿಯಾ ಡಾಮಿನೇಟ್ ಮಾಡ್ಬೋದು. ಮೋರ್ ಓವರ್ ನಾನು ಹೇಳ್ದಂಗೆ ಇಂಗ್ಲೆಂಡಿಗೆ ಇದು ಕೇವಲ ಒಂದು 15-20 ರನ್ನ ಪಾರ್ಟ್ನರ್ಶಿಪ್. ಸೊ 15-20 ರನ್ನ ಪಾರ್ಟ್ನರ್ಶಿಪ್ ಬಂದರೆ ಸೊ ಅವರಿಗೆ ಅಡ್ವಾಂಟೇಜ್ ಇದೆ ಈ ರನ್ ಚೇಸಲ್ಲಿ. ನಾನು ಸೊ ಇಂಗ್ಲೆಂಡಿಗೆ 4 ವಿಕೆಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಕ್ರಿಸ್ ಓಕ್ಸ್ ಮೇ ಬಿ ಬ್ಯಾಟಿಂಗಿಗೆ ಬರೋದು ಡೌಟು. ಬಟ್ ರೀಸೆಂಟ್ಲಿ ಒಂದು ಮಳೆ ಬರೋ ಟೈಮಲ್ಲಿ ಮೇ ಬಿ ಇಫ್ ರಿಕ್ವೈರ್ಡ್ ಕ್ರಿಸ್ ಓಕ್ಸ್ ಮೇ ಬಿ ಬ್ಯಾಟಿಂಗಿಗೆ ಬರ್ದಲ್ಲೇನೂ ಇರಬಹುದು. ಸೊ ಮೇ ಬಿ ಇನ್ನೊಂದು 10-15 ರನ್ ಇದ್ದ ಬೇಕಾದ್ರೆ ಅವರ ಅವಶ್ಯಕತೆ ಬೇಕಂದರೆ ಡೆಫಿನೆಟ್ಲಿ ವಿಲ್ ಕಮ್ಸ್ ಟು ಬ್ಯಾಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೋರ್ ಓವರ್ ಸೊ 3ನೇ ದಿನ ಅಂತ್ಯಕ್ಕೆ ಸೊ ಇಂಗ್ಲೆಂಡ್ 50 ರನ್ ಹೊಡೆದುಬಿಟ್ಟು 1 ವಿಕೆಟ್ನ ಕಳ್ಕೊಂಡಿರ್ತಾರೆ. ಸೊ ಅದೇ ರೀತಿ ಸೊ ಇವತ್ತಿನ ಆಟ ಬೆನ್ ಸ್ಟೋಕ್ ಮತ್ತು ಜೋ ರೂಟ್ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಪಾರ್ಟ್ನರ್ಶಿಪ್ 32 ರನ್ಸ್ನ ಒಂದು ಕ್ರೂಷಲ್ ಪಾರ್ಟ್ನರ್ಶಿಪ್ ಆಗುತ್ತೆ. ದೆನ್ ಬೆನ್ ಡಕೆಟ್ ಅವರು ಔಟ್ ಆಗ್ತಾರೆ. ಒಂದು ಸ್ಲಿಪ್ಪಲ್ಲಿ ಅವರ ಶಾರ್ಟ್ ಎಡ್ಜ್ ಆಗುತ್ತೆ. ಪ್ರಸಿದ್ಧ ಕೃಷ್ಣ ಅವರು ಬೌಲಿಂಗ್ನಲ್ಲಿ ಸ್ಲಿಪ್ಪಲ್ಲಿ KL ರಾಹುಲ್ ಒಳ್ಳೆ ಕ್ಯಾಚ್ನ ಹಿಡಿತಾರೆ. ಸೊ ಬೆನ್ ಡಕೆಟ್ ಮತ್ತು ಜೋ ರೂಟ್ನ ಪಾರ್ಟ್ನರ್ಶಿಪ್ 32 ರನ್ಸ್ಗೆ ಎಂಡ್ ಆದರೆ, ಅದೇ ರೀತಿ ನಾಯಕ ಓಲಿ ಪಾಪ್ ಮತ್ತು ಜೋ ರೂಟು ಬ್ಯಾಟಿಂಗಿಗೆ ಬರ್ತಾರೆ. ಆ್ಯಂಡ್ ಅಗೇನ್ ಓಲಿ ಪಾಪ್ 24 ರನ್ ಹೊಡೆದುಬಿಟ್ಟು ಔಟ್ ಆಗ್ತಾರೆ. ಸೊ ಸಿರಾಜ್ ಬೌಲಿಂಗಲ್ಲಿ ಅವರು ಔಟ್ ಆಗ್ತಾರೆ. ಅದೇ ರೀತಿ ಇಲ್ಲಿಂದ ಒಂದು ಮ್ಯಾಚ್ ಚೇಂಜಿಂಗ್ ಪಾರ್ಟ್ನರ್ಶಿಪ್ಪು ರೂಟು ಮತ್ತು ಬ್ರೂಕ್ ಮಾಡ್ತಾರೆ. ಸೊ 195 ರನ್ಸ್ನ ಸೊ ಇಬ್ಬರ ಪಾರ್ಟ್ನರ್ಶಿಪ್ ಆಗುತ್ತೆ 211 ಬಾಲ್ಸಲ್ಲಿ. ಸೊ ಅನ್ಫಾರ್ಚುನೇಟ್ಲಿ ಬ್ರೂಕು
ಬೇಗ ಮ್ಯಾಚ್ ಫಿನಿಶಿಂಗ್ ಮಾಡೋ ಆತ್ರದಲ್ಲಿ ಸೊ ಒಂದು ಬಿಗ್ ಹಿಟ್ನ ಹೊಡೆಯೋದಕ್ಕೆ ಹೋಗ್ತಾರೆ. ಬಟ್ ಬ್ಯಾಟ್ ಸ್ಲಿಪ್ಪಾಗಿ ಲಾಂಗ್ ಆಫ್ನಲ್ಲಿ ಒಂದು ಸಿರಾಜಿಗೆ ಕ್ಯಾಚ್ ಕೊಡ್ತಾರೆ ಆಕಾಶ್ದೀಪ್ ಬೌಲಿಂಗಲ್ಲಿ. ಸೊ ಇಲ್ಲಿಂದ ಇಂಡಿಯಾಗೆ ಒಂದು ವಿಂಡೋ ಓಪನ್ ಆಯಿತು. ಸೊ ಆಮೇಲೆ ರೂಟು ಮತ್ತು ಬೇತಲ್ ಅವರ 31 ರನ್ಸ್ ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಆಮೇಲೆ ಬೇತಲ್ನ ವಿಕೆಟು ಪ್ರಸಿದ್ಧ ಕೃಷ್ಣ ಅವ್ರು ತಗೊಳ್ತಾರೆ. ಸೊ ಆಮೇಲೆ ರೂಟು ಮತ್ತು ಜೇಮಿಸ್ ಸ್ಮಿತ್ 5 ರನ್ನ ಪಾರ್ಟ್ನರ್ಶಿಪ್ ಆಗುತ್ತೆ. ಸೊ ಪ್ರಸಿದ್ಧ ಕೃಷ್ಣ ಬೌಲಿಂಗಲ್ಲಿ ಜೋ ರೂಟ್ ಔಟ್ ಆಗ್ತಾರೆ. ಸ್ಲಿಪ್ನಲ್ಲಿ ಟ್ಯಾಪ್ ಮಾಡಿಬಿಟ್ಟು 1 ರನ್ ತಗೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ರೂಟ್ ಎಡ್ಜ್ ಮಾಡ್ತಾರೆ ಆ ಬಾಲ್ನ. ಸೊ ಅದೇ ರೀತಿ ಇವಾಗ ಜೇಮಿ ಸ್ಮಿತ್ತು ಮತ್ತು ಜೇಮಿ ಓವರ್ಟನ್ನು ಸ್ಕ್ರೀಸ್ನಲ್ಲಿದ್ದಾರೆ. ಸೊ ಇಬ್ಬರು ಹೊಸ ಬ್ಯಾಟ್ಸ್ಮನ್ಸ್ಗಳು. ಇಂಡಿಯಾಗೆ ಒಂದು ಆಪರ್ಚುನಿಟಿ ಇದೆ, ಇಬ್ಬರ ವಿಕೆಟ್ಸ್ನ ತೆಗಿಯೋ ಒಂದು ಆಪರ್ಚುನಿಟಿ ಇದೆ. ಸೊ ಈ ಪಾರ್ಟ್ನರ್ಶಿಪ್ 2 ರನ್ನಿಂದು ಇದೆ, ಜೋ ರೂಟ್ ಮತ್ತು ಜೇಮಿ ಓವರ್ಟನ್ದು. ಆದಷ್ಟು ಬೇಗ ಇವರಿಬ್ಬರನ್ನು ಔಟ್ ಮಾಡಬೇಕು. ಸೊ ಅದೇ ರೀತಿ ಜೇಮಿ ಸ್ಮಿತ್ 2 ರನ್ ಹೊಡೆದ್ಬಿಟ್ಟು ನಾಟ್ಔಟ್ ಇದ್ದಾರೆ. ಅದೇ ರೀತಿ ಜೇಮಿ ಓವರ್ಟನ್ ಇನ್ನೂ 1 ರನ್ ಹೊಡೆದಿಲ್ಲ. ಸೊ ಅದೇ ರೀತಿ ಭಾರತದ ಪರ ಆಕಾಶ್ದೀಪ್ 1 ವಿಕೆಟ್ನ ತೆಗೆದಿದ್ದಾರೆ. ಪ್ರಸಿದ್ಧ ಕೃಷ್ಣ 3 ವಿಕೆಟ್ನ ತೆಗೆದಿದ್ದಾರೆ. ಮೊಹಮ್ಮದ್ ಸಿರಾಜ್ 2 ವಿಕೆಟ್ನ ತೆಗೆದಿದ್ದಾರೆ. ಸೊ ಮೋರ್ ಓವರ್ ಇಂಡಿಯನ್ ಫಾಸ್ಟ್ ಬೌಲರ್ಸು, ಪ್ರತಿಯೊಬ್ಬ ಫಾಸ್ಟ್ ಬೌಲರ್ಸು ಮೇ ಬಿ ಅಬೌವ್ 18 ಓವರ್ಸ್ ಬೌಲ್ ಮಾಡಿದ್ದಾರೆ. ಒಬ್ಬ ಫಾಸ್ಟ್ ಬೌಲರ್ಸಿಗೆ 18 ಓವರ್ಸ್ ಬೌಲಿಂಗ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಸ್ಪೆಷಲಿ ಮೊಹಮ್ಮದ್ ಸಿರಾಜ್ ಅವರ ಫಿಟ್ನೆಸ್, ಅವರ ಆ ಕನ್ಸಿಸ್ಟೆನ್ಸಿ, ಅವರು ಯಾವತ್ತೂ ಒಂದು ಬಾಲ್ ಕೊಟ್ಟರೆ ನಾನು ಬೌಲ್ ಮಾಡಲ್ಲ ಅಂತ ಹೇಳಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಬಾಲ್ ಹಾಕ್ತಾನೆ ಹೋಗ್ತಾರೆ. ಸೊ ಒಬ್ಬ ಪ್ಲೇಯರ್ 5 ಟೆಸ್ಟ್ ಮ್ಯಾಚ್ ಇಂಡಿಯಾಗೆ ಯಾರಾದರೂ ಆಡಿದರೆ ಅದು ಪ್ರಸಿದ್ಧ ಕೃಷ್ಣನೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಫಾಸ್ಟ್ ಬಾಲರು 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ದಾನೆ ಅಂದರೆ ಅವನ ಫಿಟ್ನೆಸ್ನ ನಾವು ಮೆಚ್ಚಲೇಬೇಕಾಗುತ್ತೆ. ಆ್ಯಂಡ್ ಅಗೇನ್ ಸೊ ಇಲ್ಲಿ 2 ಟೀಮ್ಗೂ ಮ್ಯಾಚ್ ಇದೆ. ಮೇ ಬಿ ಇಂಗ್ಲೆಂಡು ಗೆಲ್ಬೋದು ಮತ್ತು ಇಂಡಿಯಾನೂ ಗೆಲ್ಬೋದು. ಸೊ ಇಲ್ಲಿ ಯಾರು ತನ್ನ ಫೈನಲ್ ನರ್ವ್ಸ್ಗಳು ಹಿಡಿತದಲ್ಲಿ ಇಟ್ಕೊಳ್ತಾರಲ್ವ, ನರ್ವ್ಸ್ಗಳು ಕಾಪಾಡ್ಕೊತಾರಲ್ಲ, ಅವ್ರದ್ದು ಮ್ಯಾಚ್ ಆಗಿದೆ ಮೇ ಬಿ. ಸೊ ನನ್ನ ಪ್ರಿಡಿಕ್ಷನ್ ಏನಂದರೆ ಇಂಡಿಯಾ ಈಸ್ ಗೋಯಿಂಗ್ ಟು ಬಿ ವಿನ್ನಿಂಗ್ ದಿಸ್ ಮ್ಯಾಚ್ ಇಫ್ ದ ಡೇ ಸ್ಟಾರ್ಟ್ಸ್ ಟುಡೇ. ನಾಳೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾಳೆ ಕ್ವಿಕ್ಕಾಗಿ 1-2 ಓವರಲ್ಲಿ 1 ವಿಕೆಟ್ ಬಿದ್ದರೆ ಡೆಫಿನೆಟಾಗಿ ಇಂಡಿಯಾಗೂ ಚಾನ್ಸ್ ಇರುತ್ತೆ. ಸೊ ಅದೇ ರೀತಿ ಬೇಗ ವಿಕೆಟ್ ಬೀಳಲಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ಇಂಗ್ಲೆಂಡ್ಸ್ ಗೇಮ್. ಸೊ ಇಂಗ್ಲೆಂಡ್ ಅವರು ಇವತ್ತು ಬ್ಯಾಟಿಂಗ್ ಅವ್ರದ್ದು ಬರಲಿಲ್ಲ ಅಂದ್ರೇ ಚೆನ್ನಾಗಿ ಆಗುತ್ತೆ ಅಂದ್ಕೊಂಡಿದ್ದಾರೆ. ಬಟ್ ಮೇ ಬಿ ದೇ ಆರ್ ಹೋಪಿಂಗ್ ಟು ಕಮ್ ಟುಮಾರೋ ಆ್ಯಸ್ ಫ್ರೆಶ್. ಸೊ ಮೇ ಬಿ ನನ್ನ ಪ್ರಕಾರ ಇಂಡಿಯಾ ಇವತ್ತೇ ಬೌಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಓವರ್ಕಾಸ್ಟ್ ಕಂಡೀಷನ್ ಇದೆ. ಸೊ ನಮ್ಮ ಫಾಸ್ಟ್ ಬೌಲರ್ಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಆಬ್ವಿಯಸ್ಲಿ ಇಂಡಿಯಾ ವಿಲ್ ಹ್ಯಾವ್ ದ ಎಡ್ಜ್. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ಮ್ಯಾಚ್ ನಾನು ಈ ಮ್ಯಾಚ್ನ ಬಗ್ಗೆ ಒಂದು ವೀಡಿಯೋ ಹಾಕ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.